ಆತ ಊರಿನ ಮುಟ್ಟನೆ ಇದು ಕಿಚ್ಚು ಮಾಕ ತನ್ನ ತೂಕಿಟ್ಟ ಆ ಶಕ್ತಿ ಯೋಗ ಶಕ್ತಿ ಕಿಚ್ಚು ಮಾಕ ತೂಕಿಟ್ಟ ಆಗತ್ತಾ ಅದೇ ಸಮಾಧಿಯಿಂದ ಇದ್ದು ಬಂದಾರ ಹತ್ತರಿಗೆ ತನಗಿದ್ದು ಅರ್ಥ ಏಕಿತ್ತು ಮಾಡಿದೆ ನಾತ ನಿಂಗೆ ಇದೆ ಅನುಮತಿಲ್ಲ ಅದು ನಿಂಗೆ ಬರಕೊಡ್ತು ತಯ್ಯಾರ ನಿನ್ನ ಅನುಮತಿಗಾಗಿ ನಂಗೆ ಕಾತುಂತಾರೆ ಎನಗೆ ವಯಸ್ಸಾಗಿಟ್ರಮ್ಮ ಅಲ್ಲ ನೀ ಅಪ್ಪರ ಪಿಡಿಬಾದ ಎಗೋ ಮೊನ್ನೆ ಸ್ವಲ್ಪ ಮನಸ್ಸಿರಿಗಿನ ನೋಡಿದೆ ಇತ್ತಪ್ಪರ ಪಿಡಿಬಾದ ಒಂದು ಮದುವೆ ಮಾಡಿಟ್ಟು ವಿವಾಹ ಮಾಡಿಟ್ಟು ನೀ ಈಸಗ ಎನ್ನವ ಕಾತುಲಿ ಮನೆಗೆ ಮಾಡಿದೆಯೇ ಇದು ಬೇರ್ಪಟ್ಟ ದ್ರೋಗ ಅದಂತೂ ಕೋಪ ನಾನು ಹುಡುಗರಿಗೆ ಆರಂಭಿಸ್ಯಾರಮ್ಮನ ಹುಡುಗರಿಗೆ ಆರಂಭಿಸಿ ನೀ ಅನುಭೂತಿ ನಿಮ್ಮ ಪೊರುಳೆಲ್ಲ ಎನ್ನುತ್ತಾ ಇರ್ತಾನೆ ಏವಾಗಿ 5 ವರ್ಷ ಯಾರಾದ್ರೂ ಸಂಪಾದಿಸೋದಕ್ಕೆ ಎಂದು 5 ವರ್ಷ ಯಾರು ಬರ್ತಾರೆ ಮನೆ ಸಂಪಾದಿಸಿದ್ರು ಎಲ್ಲ ಎನ್ನುತ್ತಾ ಇರ್ತಾನೆ ಹತ್ತಾರ ಎಲ್ಲ ಎನ್ನುತ್ತಾನೆ ಅವ್ವ ಅಪ್ಪ 5 ವರ್ಷ ಯಾರ ಕೇವಲ ಇಲ್ಲಂದ್ರೆ 8 ವರ್ಷದೇ ಅದು ತಿಂದು ಸೋಕ ಸಂಗೀತಗಾರರು ಹೇಳಿದ್ರು ಕಡಿಮೆ ಸೈ ಪರಮೆ ಕರ್ಮಾನ್ಯ ಅಧಿಕಾರ ಎಷ್ಟು ಮಹಾಪರೇಶು ಕದಾಚನ ದಯಮಾಡಿ ಕಡಿಮೆ ಮುಟ್ಟು ಮಾಡಿ ಅದು 8 ವರ್ಷ ಇದು ಇದ್ರಿಗೆ ಅದು ಅಹಂಕಾರ ಅಂತ ಈಗ ಒಂದು ಅದು ಬಂದ್ರ ಅದೇಮಕ್ಕೆ ಈಗ ಈಸಗ ನಿಬಂಧನೆಗೆ ಸರಿ ಇಟ್ಟು ಕೂಡ ಇದು ನೀವು ಉಡುವ ಬಟ್ಟೆ ನೀ ಕೊಡುವ ಸೇವೆ ನೀ ಮಾಡುವ ಸೇವೆ ಇಟ್ಟು ಈ ಕೊಟ್ಟಿರ್ತ ವಸ್ತ್ರ ಸೇವೆ ಅದೆಲ್ಲ ಎನ್ನುತ್ತಾ ಇರ್ತೇನೆ ಎನ್ನ ಅರಮಣಿ ಇದ್ದಿಟ್ಟು ಎನ್ನ ಕೊಡಿದ್ನು ಎನ್ನ ಮದುವೆ ಮಾಡಿನೋ ನಾ ತಂದದನ್ನೆಲ್ಲ ಪಡ್ತಿದ್ನು ನೀ ಎನ್ನವೇ ಉದಾಸೀನ ಮಾಡ್ರೆ ಎನ್ನವೇ ಕಾಂತಿ ಬಿತ್ತುಂದೆ ಎನ್ನವೇ ಕೋಪ ಪಡಿಸಿದ್ರೆ ನೀ ಎಂಟ್ರು ಏಸಗಾರ ಎರಗಾಯಿ ಕಾತುಂದಾರೆ ನಾನು ಎನಗಾಯಿ ಕಾತುಂದೆ ಕೋಪರದು ಪಟ 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 ನುಡಿದು ಅಮ್ಮ ಈಗ ಅರಿಯಾಮೇನಗೆ ಎನ್ನ ಅನುಮತಿಗಾಗಿ ಮುಟ್ಟುಬಿಟ್ಟು 3 ನಿಬಂಧನೆಯೂ ನಿಂಗ ನೆರವೇರ್ತಲ್ಲ ಇನ್ನು ನಿಂಗ ಕೂಡ ನನಗೆ ಇದ್ದು ಪ್ರಯೋಜನ ಇಲ್ಲ ನಾ ಇಂದುವೂ ಇದೆ ನಾ ಮಾನಸಿಕವಾಗಿ ಏನಿದೆ ಅದನ್ನೋಡೆ ತೆರಿಗರ ಮಾನಸಿಕವ ನಾ ಎನ್ನ ಲಿಂಗಪತಿ ಚನ್ನಮಲ್ಲಿಕಾರ್ಜುನನ ಮದುವೆ ಮಾಡಿಟ್ಟೆ ನಿಂಗೆ ಅದನ್ನು ತಾಂಡಿತಾ ಈ ದೇಹ ಮೇಲೆ ಆಸೆಪಟ್ಟು ಇಲ್ಲಿ ಬಂದೆ ಇದೋಡೆ ಒಂದು ಗರ ಹಾಕೊಂಡು ಇಂದು ನಿಂಗುದು ಒಂದು ಇಟ್ಟರು ಅದು ಒಂದು ಗರ ಅಂದೋನೆ ಅಮ್ಮ ನೋಡಿ ಇಕ್ಕಿದ ಬಟ್ಟೆ ಎಲ್ಲ ಕಾಸಿಯ ಈಗ ಅದೇ ಕೂದಲ್ ಮೇಲಾಡುವ ಕೇಶ ತನ್ನ ಒಡವೆಲ್ಲ ಮುಳುಕ ಅದೇ ಬಟ್ಟೆ ಎಲ್ಲವ ತನ್ನ ಮುದ್ದಾಡೋದ್ರ ಕಾಸಿಟ್ಟಿಟ್ಟು ಇನ್ನು ನಾರಾಯಣಮಣಿಯೂ ಗನ ಎನಗ ಇದು ಗನ ಇನ್ನು ಚನ್ನಮಲ್ಲಿಕಾರ್ಜುನ ಕೂಡ ಈಕೆ ಹಬ್ಬ ಕಾಲಘಟ್ಟ ಬಂದುಬಿಟ್ಟ ಅತ್ತಂದು ಹೆಣ್ಣು ಈಗ ಪ್ರಯಾಣ ಆರಂಭಿಸಿರ ಇರುತ್ತಾ ದೊಡ್ಡ ಇದು ನೀಂಡ ನಡೆಯೋ ಪ್ರಯಾಣ ಒಂದು ಒಬ್ಬ ಬಟ್ಟೆ ಇಲ್ಲದೆ ಒಂದು ಅಮ್ಮ ಜವೋನಿ ಹೆಣ್ಣು ಈ ಕಾಲಘಟ್ಟನೊಗೆ ನೀಂಡ ನಡೆಯ ಪ್ರಯಾಣ ಕಲ್ಯಾಣ ಪಟ್ಟಣವ ನೋಕಿ ಅನುಭವ ಮಂಡಪ ನೋಕಿ ಶಿವಪೆರುಮಾನ್ ಕೂಡ ಐಕ್ಯಾದೇ ಒಂದು ನೀಂಡ ಪ್ರಯಾಣ ಈ ಭಾರತ ದೇಶದೊಳಗೆ ಅದು ವಸ್ತ್ರವೇ ಇಲ್ಲ ಈಗ ಆದವನಿಗೆ ಆ ಕೇಶೆಲ್ಲ ತನಗೆ ಮಾರುತ್ತೀರ ಈಗ ಅಮ್ಮನ ಪ್ರಯಾಣ ಆರಂಭಿಸ್ತೀರ ಎಲ್ಲಾಗೂ ಅಲ್ಲಿ ಅರಮನೆ ಬೋಕೆಲ್ಲ ಅಲ್ಲಿಯೂ ದೊಡ್ಡ ಮಹಾತ್ಮರಲ್ಲಿದ್ದಾರೆ ಈ ಹೆಣ್ಣು ಬಂದೆಗಿಂದ ಬರ್ತಾರೆ ಅರಮನೆಯೇ ಗುಡಿ ಮಾತಾಡಿದೆ ಇತ್ತವಾಡಿದೆ ಅಲ್ಲಿ ಏನು ರಾಜಗಣ ಒಯ್ದು ಬಿಡು ಅದನ್ನು ಈಸು ಕಾಲ ಇದಕ್ಕಾಗಿ ಪೂರ್ವ ಇದ್ದು ಇದ್ದಿಲ್ಲ ಎಲ್ಲಿದ್ರಿ ನಾ ಒಂದು ಕಾಲನೊಗೆ ಏನೋ ತೇಡಿ ತಗೊಂತೀಯ ಅದೊಂದು ರಾಜ ಎಲ್ಲವ ಬೀದು ಕಣ್ಕಾಡ್ಚಿನೇ ಇದ್ದಾರೆ ಅಲ್ಲ ಅಮ್ಮ ಅರಣ್ಮನೆ ಬಿಟ್ಟು ಒಬ್ಬದ ಆರಂಭಿಸಿಬಿಟ್ಟ ಶಿವಭಕ್ತಿ ಮಾಡಿಯೇ ಹೋಯ್ತವೆ ಈಗ ಅಮ್ಮ ಅದಾವುದು ಚನ್ನಮಲ್ಲಿಕಾರ್ಜುನ ಕೂಡ ಐಕ್ಯ ಆನೆ ತಂದು ಮಹಾದೇವಿ ಮುಡಿವೆತ್ತಿದ ಕಾಲಘಟ್ಟ ಈಗ ಏನಂತಲೇ ಈಗ ಪಯಣವನ್ನು ಹೋಗಿ ಬಂದಿದ್ದಾರೆ ಉಡುದಡಿದಾರಿ ಬಂದು ಸ್ವಂತ ಹುಟ್ಟಿದ ಗ್ರಾಮದಾರಿ ಬಂದಿದ್ದಾರೆ ತನ್ನ ನೀಡ ಪಯಣ ಒಯ್ ನಡೆದೇ ತಂದವನೇ ಎಲ್ಲ ಮಕ್ಕಳು ಅಲ್ಲಿಯ ಕಾತಾರ ಇದು ನೋಡಿವಿ ಇದು ನೋಡಿ ಏನಂತಲೇ ಇತ್ತ ಮಾಕೆ ಹೆಮ್ಮಕ್ಕರು ಒಂದು ಅಮ್ಮ ಜವೂನ್ ಹೆಣ್ಣು ಇತ್ತ ಬಟ್ಟೆ ಇಲ್ಲದೆ ಇತ್ತ ಬನ್ನೇ ಮನೆ ಎಲ್ಲ ಇದನ್ನ ಗಮನವಾಗಿ ಕಾಪ ಹೋಗ್ತದೆ ಅಷ್ಟೇ ಇದನ್ನ ಕಿಂಡಲ್ ಮಾಡೋದ್ರೆ ನೋಡು ಉಕ್ಕರದ ಅಷ್ಟೇ ಎರಡು ರಕ ಹೊಡೆದೆ ಕಿಂಡಲ್ ಮಾಡೋದು ಎತ್ತೆ ನೋಡುವರು ಇದೆಲ್ಲ ಒಂದು ಪೈತಿಗೋ ಅತ್ಯಂತ ಅದನ್ನ ಒಂದು ಕಿಂಡಲ್ ಮಾಡೋದು ನೋಡುವ ರಕವೂ ಜಾಸ್ತಿ ಅದನ್ನು ತಾಂಡಿ ಅತ್ಯಂತ ಇದ್ದ ಒಂದು ಕಾಲಘಟ್ಟನೊಗೆ ವಾಣಿಕೆ ಅನುಭವಿಸುವ ಒಂದು ಕಾಲಘಟ್ಟನೊಗೆ ವಾಣಿಕೆ ಮಾಡೋ ಒಂದು ಕಟ್ಟನೊಗೆ ಇದೆಲ್ಲವ ಈ ಸಿಗ್ಗು ಮಾನ ಕೂಡಿ ಇಲ್ಲದ ನೆಲೆನೊಗೆ ಅಮ್ಮ ಇತ್ತವ ನೆಲೆ ಇದ್ದೇವೆ ಅಂತಂದು ಅವಕ್ಕ ಉಣರ್ದ ನೆಲೆ ಬಗ್ಗೆ ನೆರೆಯ ಬಂದು ಅಮ್ಮನ ನೋಡಿದ್ರು ಎಲ್ಲ ಈಯಾರ ಸ್ವಂತ ಬಂದ ಈಗ ಅವಪ್ಪ ಕೈಯೇ ಹಿಡಿತು ಕಾಲು ಗಡ್ಡ ಬುದ್ಧಿಯ ಅಕ್ಕಮಾದೇವಿ ಅವ್ರಿಗೆ ನೋಡ್ರಿ ಅವೇ ಸೆರೆಟಿಗ್ನಾಗೆ ಕಾಲು ಗಡ್ಡ ಬುದ್ಧಿ ಅದು ಉಡಿತಾ ಒಂದು ಇಲ್ಲ ಅಲ್ಲೇ ಕಾಲು ಗಡ್ಡ ಬುದ್ಧಕ್ಕಿದೆಯಾ ದಯಮಾಡಿಗನ ಏನೇ ಇದು ಕೋಲ ಬಟ್ಟೆ ಇಲ್ಲದೆ ನೀವು ಎತ್ತ ಹೊಲಗೆತ್ತ ನೋಡ್ರ ದಯಮಾಡಿಗನಮ್ಮ ಏನಾಗತ್ತೆ ನೆಚ್ಚಿರಮ್ಮ ಏನಾಗ ದೊಡ್ಡ ಕೇಶವ ತಂದುದಾರೆ ಅದಕ್ಕೆ ಅದದು
ಇದನ್ನ ಈ ಒಡಮನ ಎದೆದನ್ನ ಮರೆಚದೋ ಅದನ್ನ ಈ ಈ ಕೇಶ ಕೂದಲು ಮಂಡೆ ಇದು ಮರ್ಚಿ ಹೊರಮ ಮರ್ಚಿ ನಡ್ತದಾಗ ಏನು ಮಾಡ್ರೆ எனக்கு ಬಟ್ಟೆ ಕೂಡ ಬಾರಮ್ಮ ಬಟ್ಟೆ ಕೂಡ ಪಟ್ಟದಲ್ಲ ಆಡದೆ ನಾ ಏನ ಚೆನ್ನಮಾರಿ ತೋರಿಸಿದ್ರು ಕೂಡ ನಾ ಇಕ್ಕಿ ಹಾಕೋದು ಅದಂದ್ರೆ ಏಕನೋಗೆ ಅಮ್ಮ ತನ್ನ ಪ್ರಯಾಣ ಆರಂಭಿಸ್ಯಾರ ಏನೇನೋ ಕೆಂಚಿಗೆ ದಾರ ಎಲ್ಲ ಮಾಡ್ಯಾರ ಹೇಗ್ಯಾರ ಸಖಿಯರೆಲ್ಲ ಕುಳಿದು ಬಿದ್ದು ಹೇಗ್ಯಾರ ಏನು ಇಲ್ಲಿ ಹೊರೆ ಏನ ಮಾಡ್ರೆ ಎಲ್ಲಿ ಚೆನ್ನಮಲ್ಲಿಕಾರ್ಜುನ ಇದ್ದಾರೆ ಎತ್ತ ಹೋಗಿ ತನ್ನ ಐಕ್ಯಾರೆ ಅದು ಮನೆ ಎಲ್ಲ ಎಡೆತಾ ಇದ್ದಾರತ ಅಲ್ಲ ಇದು ಒಂದು ಎಡೆಯ ಎನಗಾಯಿ ತಾ ಕಾತುಂತಾರೆ ಎಲ್ಲ ಎಡೆಯ ತಾಯಿದ್ದಾರೆ ಎನಗಾಯಿ ಒಂದು ಎಡೆ ಕಾತು ನಡೆದೆ ಆ ಎಡೆಯ ಚೆನ್ನಮಲ್ಲಿಕಾರ್ಜುನ ನಿದರ್ಶನ ಬಂದು ತನ್ನ ಕೂಡ ಐಕ್ಯ ಹಬ್ಬ ಕಾಲಕಟ್ಟ ಬಂದುಬಿಟ್ರ ಅತ್ತೆಂದು ತನ್ನ ಪ್ರಯಾಣ ಆರಂಭಿಸ್ಯಾರ ಈ ಪ್ರಯಾಣ ಆರಂಭಿಸನೆ ಅಲ್ಲಿ ತನ್ನ ಕೋಡಿದ್ದ ಸಖಿಯರೆಲ್ಲ ಅಯ್ಯ ಇತ್ತಿದ್ದು ಒಂದು ಗ್ರಾಮ ಇನ್ನೊಂದು ಗ್ರಾಮ ಒಬ್ಬರ ನಡುವೆ ಕಾವಡಾಟಿರೋದಾಗ ಇತ್ತ ಕಲ್ಯಾಣ ಪಟ್ಟಿನ ಬಸವಣ್ಣ ಇಬ್ಬ ಎಡೆಗೆ ಹೋಗೋದಂದ್ರೆ ಈ 1100 ಕಿಲೋಮೀಟರ್ ನೀನು ನಡಪಯಣ ಮಾಡೋದಾಗ ಒಂದೆಡೆಗೆ ಇನ್ನೊಂದೆಡೆಗೆ ಕಾವಡಾಟಿರೋದಾಗ ನೀ ಎಲ್ಲಿ ತಂಗಿರೆ ಏನವ ತಿಂದರೆ ಏನವ ಕೊಡ್ತಾರೆ ಅರಪಿತ್ತಿಲ್ಲ ಏನು ಮಾಡ್ರೆ ಹೊಟ್ಟೆ ಹಸ್ತಾರೆ ಏನವ ತಿಂದರೆ ಎಲ್ಲಿ ನೀವು ಹೊರಗಿರೆ ದಾರನಿನಾಗ ತೊಣೆಯ ಇದ್ದಾರೆ ದಾರನಿ ನಾವು ಕಾತು ಬಂದಾರ ಅಮ್ಮ ಅದನ್ನ ಸೋಕದೆ ಹೊಟ್ಟೆ ಹಸ್ತಲೆ ಹಸಿದರೆ ಊರಲೋಗೆ ಭಿಕ್ಷಾ ಅನ್ನುಂಟು ಹಸಿದರೆ ಊರಲೋಗೆ ಭಿಕ್ಷಾ ಅನ್ನುಂಟು ಅಂತಂದರೆ ಏನಂದರೆ ಹೊಟ್ಟೆ ಹಸ್ತಲೆ ಪಿಚ್ಚೆ ಪಾತ್ರ ಹಿಡ್ದೆ ಒಂದೊಂದು ಗ್ರಾಮನೊಗೆ ಥರ ಅವತ್ತು ಅನ್ನವ ತಂದಾರ ಅಣ್ಣಂಕ ಹಿಡ್ದು ತಂದಾರ ನಾ ಪಿಚ್ಚೆ ತಿನ್ನೇ ಹೇಳ್ತೀನಿ ಪಿಚ್ಚೆ ಪಾತ್ರ ಹೇಳ್ತೀನಿ ಕೃಷಿಕರೇ ಕೇರಬಾವಿ ಹಲ್ಲಗಳು ಉಂಟು ಅಂತಂದರೆ ಕೃಷಿಕರೇ ಅಂದರೆ ಹರಪಿತ್ತಿಲೆ ಏಸಗೆ ಕೆಣರಾಡದೆ ಏಸಗೆ ನೀರು ಓಡಾಡದೆ ಹಳ್ಳಾಡದೆ ಹಲ್ಲಗಳು ಉಂಟು ಅಂತ ಕೇರೆ ಬಾವಿ ನಂಗೇನು ಕೇರು ನೋಡು ಹಾಲು ಕೇರು ಏನು ಅವ್ವೆ ಎತ್ತೆ ತುಂಬ ಕೇರು ಅಂದರೆ ಅದು ಒಂದೆಡೆ ಅಂತ ಬಾವಿ ಅಂದರೆ ಓಡಿ ಹೋಗ್ಬೋದು ಹಳ್ಳ ಅಂದರೆ ಇನ್ನು ದೊಡ್ಡ ಕೇರೆ ಬಾವಿ ಹಳ್ಳಗಳು ಉಂಟು ಇಲ್ಲಿ ತಂಗಿರೆ ಅಥವಾ ಶಯನಕ್ಕೆ ಹಾಲಿದ ಗುಲವುಂಟು ಹಾಲಿದ ಗುಲವುಂಟು ಅಂದರೆ ಅಳಿದ ಗುಲವುಂಟು ಅಂತಲೇ ಏನಂದ್ರೆ ಅಳಿದ ಅಂಬುದು ಅಳಿದ ಗುಲವುಂಟು ಅಂದರೆ ಪಾಲಿಡಿಂಚ ಮಂಡಬೆಲ ಕಟ್ಟಾರ ದಾರು ತಂಗಾರದ ಮನೆ ಕಟ್ಟಾರ ಪಾಲಿಡಿಂಚ ಮನೆ ಮಂಡ ಬಟ್ರ ಅದ್ರೊಳಗೇನಾಯ್ತು ಕಾಡು ದಾರಿ ಒಬ್ಬನೇ ಒಂದು ದಾರು ತಂಗು ಮುಡಿಯಾದ ಒಂದು ಮನೆ ಪಾಲಿಡಿಂಚ ಮನೆ ಕೊನ ಇದಿಲ್ಲದಲ್ಲಿ ಪರವಾಗಿಲ್ಲ ಇತ್ತು ದಾರ ನಿನಗೆ ತೊಣೆ ಚೆನ್ನಮಲ್ಲಿಕಾರ್ಜುನಯ್ಯ ಈ ಆತ್ಮಸಗಕ್ಕೆ ನೀನೇ ಉಂಟು ಆತದೆ ಅದರಲ್ಲಿ ಈ ಆತ್ಮಗ ಎನ್ನ ಚೆನ್ನಮಲ್ಲಿಕಾರ್ಜುನ ಅಂತ ದ ಬೆಸ್ಟ್ ಕಂಪ್ಯಾನಿಯನ್ ಆಫ್ ದ ಮೈಸೂರು ಮೈ ಫ್ರೆಂಡ್ ಆತ್ಮಸಖ ಪ್ರಾಣಸಖ ಆತನಿಗೆ ನನ್ನ ಚೆನ್ನಮಲ್ಲಿಕಾರ್ಜುನ ಇದ್ದೇನೆ ಆನಗ ಇತ್ತವರಿಗೆ ಬಟ್ಟೆ ಏಕೆ ಇಲ್ಲೇ ಈ ಆಗಾಯವೇ ಬಟ್ಟೆ ಈ ಅಂಬರವೇ ದಿಗಂಬರಿಯ ಇದ್ದಾರೆ ಅಂತಂದ್ರೆ ಬಟ್ಟೆ ಇಲ್ಲ ಈ ಅಂಬರವೇ ನನಗೆ ಈ ದೊಡ್ಡ ಆಗಾಯವೇ ಬಟ್ಟೆ ಶಿವಶರಣರುಣ ಪಾದ ದೂಸೆ ಏನಾಗ ಭಾಷಿಂಗೆ ಸೌಭಾಗ್ಯ ದ್ರವ್ಯ ಅಂತ ಸೆಂಟು ಅಂತ ದ್ರವ್ಯ ಅಂದರೆ ಗಮಲು ಬಬ್ಬ ದ್ರವ್ಯ ನಂಗಿಂದು ಏನೋ ಒಂದು ಹಾಕಿನ ಊದಬತ್ತಿ ಕಚ್ಚಿನ ಅದನ್ನ ದ್ರವ್ಯ ಎಲ್ಲ ಒಡಂಬು ಒಂದೊಂದು ಗಮಲು ಬಬ್ಬದ್ರೆ ಹಾಕಿನ ಶಿವಶರಣರು ಅಂದರೆ ಶಿವಭಕ್ತ ಶಿವನಡಿಯಾರು ಮೆಟ್ಟಿದ ಇದೇ ನನಗೆ ಭಾಷಿಂಗೆ ವಿಭೂತಿಯೇ ನನಗೆ ಅರ್ಚಿನ ಅಂತಂದರು ಯಾಕಂದ್ರೆ ಎಮ್ಕುಂದ್ರೆ ಇದಾಕೋದು ಇವು ಹಾಕಿಂತಿದ್ದಾರೆ ಮಂಜಲ್ ಒಡಂಬುಗಳು ಹಾಕುತ್ತಾನೆ ಮಂಜಲ್ ಕೆಳಗ ಅರ್ತು ಹಾಕೋದು ವಿಭೂತಿಯೇ ನನಗೆ ಅರ್ಚನ ರುದ್ರಾಕ್ಷವೇ ನನಗೆ ಆಭರಣ ಇದ್ರ ಮೇಲೆ ಅದೇ ಅಮ್ಮನ ಕೂಡ ಮಾತಾಡೋದು ಒಂದಿಲ್ಲ ಎಲ್ಲ ಏನಾದರೂ ಅದೇ ಏನೇನೋಗೆ ಅಮ್ಮ ಪ್ರಯಾಣ ಆರಂಭಿಸಿಯ ಅப்புறம் நீண்ட நாள் பிரயாணம் ஒன்றும் தெளிவாக கஷ்டப்பட்டியா
ಅದೇ ಕಾಡುದರ ಒರಿಯ ಕೊರದರ ಪಟ್ಟೆille ಅರಪುಗಾಲಿಗೆ ಅಲ್ಲ ಜೀವರಾಶಿ ಎಲ್ಲ ಉದವಿ ಮಾಡ್ರು. ನಿನ್ನೆ ಅಮೃತನಂದ ಮಾಯಿಗ ಕೊರಗು ಹಣ್ಣು ಕೂದು ಕೊಟ್ಟಂಗೆ ಅದು ಮೀನ್ ತುಂಡ ಹೋಗಿಸ್ದಂಗೆ ದನ ಮಡಿಗೆ ಬಂದ ಹಾಲು ಕರೆದಂಗೆ ಪರಾಶಕ್ತಿ ಇರ್ತದೆ. ಈಗ ಕಾಡು ಗೋಸೊಪ್ಪನೆ ಎಲ್ಲ ಜೀವರಾಶಿ ಉದವಿ ಮಾಡ್ರ ಹಣ್ಣು ಕಾಯ ಅದ ಬರಡ ಎಲೆಯ ತಿಂದು ಅಮ್ಮನ ಪಯಣ ಆರಂಭಿಸಿರ ತೊಡರಂದ್ರೆ ನೀವು ಏನು ನಡೆದೆ ಅದೇ ತೊಡರದೊಬ್ಬನೇ ಒಂದು ಮನೆಗ ಒಂದು ಗ್ರಾಮದ ನಡುವೆ ಒಂದು ಕಾಡು ತಗೊಂಡು ಒಂದು 3 ವಯಲ್ ಮನೆ ನಡೆದೆ. ಆ 3 ವಯಲು ಮನೆ ಹೊಟ್ಟೆ ಹೆಸ್ತಾರೆ ಈ ಕಾಲ ನಡೀತಡೆ ನೀಂಡ ಪಯಣ ನಡುನೇ ಅಲ್ಲಿಯೂ ಶಿವಭಕ್ತಿ ಶಿವಕೀರ್ತನೆ ಇದನ್ನು ಇದ್ದೇವೆ. ಕೈ ಎತ್ತಿ ಆ ಮನೆ ಅಡಿತಟ್ಟಿ ಹೆಣ್ಣಂದ್ರೆ ಅಮ್ಮ ಭಿಕ್ಷಾನಂದೇಹಿ ಭಿಕ್ಷೆ ತಾರಿ ಅಂದಿದ್ದದ್ದು ನೋಡಿ. ಆಗು ನೋಡದೇ ಅಮ್ಮನ ನೋಡಿ ಬಂದವನಿಗೆ ಹೌದೇ ಇದು ಏನು ಹೆಣ್ಣು ಒಂದು ಅಮ್ಮ ಬಂದ ಅಮ್ಮಗ ಅಮ್ಮ ಒಂದು ಅರಿಯಾಮೆ ಉಚ್ಚ ಅಹಂಕಾರ ಕೋಪ ಇದು ಏನು ಇತ್ತವ ಕೋಲ. ಒಂದು ಹೆಣ್ಣು ಜಮೋನಿ ಹೆಣ್ಣು ಬಟ್ಟೆ ಇಲ್ಲದೆ ಏನು ಜೋಡಿಗ ಇಲ್ಲಿ ಮತ್ತೆ ಏನ ಗಂಡಲ್ಲ ನೋಡಿ ತಪ್ಪಾಗಿಟ್ರ ಹೋಗು ಅದೆಂದು ಅಡಿ ಸುರಿಸ್ತ ಅಮ್ಮ ಹೊಟ್ಟೆ ಹಸ್ತಾರಮ್ಮ ಏನಾಗ ರಾಶಿ ಬಂತ ಏನ ಗಂಡಮ್ಮ ಏನಾಗ ಬಟ್ಟೆ ಒಳಗೊಂದು ಭಾರ ಮಾಡಿದಮ್ಮ ಏನಾಗ ಈ ಆಗಾಯವೇ ಏನಾಗ ಬಟ್ಟೆಮ್ಮ ಒಳಚುದದ ವಳಿ ಇಲ್ಲೇ ಒಳಚುದದ ದಾರಿ ಇಲ್ಲೇ ಅದೊಂದು ಒಡಬ ತೋರಿಸಿ ಬಂದೆಯಾ ಅದೊಂದು ಅಮ್ಮ ಕೀರ್ತಿ. ಅದು ಒಂದು ದಿನ ಅಮ್ಮಗ ಸೋದರ ತನ್ನ ಗೋಡೆನೆ ಅಮ್ಮ ಅಪ್ಪನ ಕೊಡದೆ ಕತ್ತಿದ್ದರೆ ಹೇಳ್ಕೊಡೋದು ಅದು ಸ್ವಾಮಿ ಅಂತ ಒಡಚದ ವಳಿ ಇಲ್ಲೇ ಒಡಚದ ದಾರಿ ಇಲ್ಲ ಎಂದು ಒಡಬ ತೋರಿಸಿ ಬಂದೆಯಾ ಬಟ್ಟೆ ಇಲ್ಲದೆ ಒಂದು ಜವೋನಿ ಹೆಣ್ಣು ಇದು ಬರಕ್ಕ ದಾರವ ಮೈಕದಕ್ಕೆ ಬಂದೆ ಏನವ ಸಾಧಿಸಿದ್ ಬಂದೆ ನಿನ್ನವ ನಾ ಇಲ್ಲಿ ಮನೆಗೆ ಹೋಗಿಸಿ ಹಿಟ್ಟಿಕ್ಕುದ ನಿನ್ನ ಹಿಟ್ಟೇ ಇಲ್ಲ ಓಡು ಅದೊಂದು ಅಡಿ ಸೋಸಿ ಅಮ್ಮ ಅಮ್ಮ ಕೈ ನಡಿಗೆ ಎರಡಾவது ಮನೆ ಬಂದಿ ಅದೇ ಅಮ್ಮ ಅನ್ನೇಯ ಇದೇನ ಕೋಲ ಕಾಡುಗರಿಪ್ಪ ವನವಾಸಿಗಮ್ಮಕ್ಕೆ ನೀ ಕತ್ತೆ ಬಟ್ಟೆ ನಾಮ ಮಟ್ಟು ತ್ರಿಪುರಾಂತ ಮಕ್ಕಳು ಅರ್ಥ ಹಾಕಿದೆ ರುದ್ರಾಕ್ಷವ ಕೋಶಿದೆ ಸಿಗ್ಗು ಮಾಡಿ ಇಲ್ಲೇ ಬಟ್ಟೆ ಇಲ್ಲದ ಬಂದರೆ ಅದೇ ಕೇಳಿ ಅವಮಾನ ಅದನ್ನು ಅಮ್ಮ ಅದೇ ಸಾಗಿಸಿ ಹೋದೆ. 3 ಒಬ್ಬನೇ ಏನೋ ದೇವರು ಎಲ್ಲ ಅಡಿ ತಟ್ಟಲೆ ಅದೊಂದು ಅಡಿ ಅದೊಂದು ದೇವರು 4 ಪಕ್ಕ ಶೋಷಿಗೆ 5 ಪಕ್ಕ ತರ್ತಾನೆ ಆಗ್ಬೋದು. ಅಮ್ಮ ಒಂದು ಕರುಣೆ ರೂಪಿನಿ ಬಂದು ನೋಡಿದ ಎಣ್ಣಿದು ಎರಡ ಬೆರಗಿ ಅವ್ನು ತೇಜಸ್ಸಲ್ಲಿ ನೋಡುವ ಒಂದು ಶಕ್ತಿ ಸಿಕ್ಕಿತು. ಅಮ್ಮ ಬಿಸಿ ಬಿಸಿ ಬೇಯಿಸ್ದಕ್ಕ ಅನ್ನವ ಹಾಕಿದ. ಅಮ್ಮ ಅದೇ ತಿನ್ನೆ ಮನೆ ಕೈ ಓಡು ನಡಿಗಿರ ಕೈ ಬುದುಟ ತಿರುಗೋಡು ಬುದುಟ ಅದು ಎತ್ತಿನೇದ ಒಟ್ಟಸ್ಪನ ಕಿಯೋ ಬುದ್ಧ ಅನ್ನವ ಎತ್ತಿನೇದ ಒಬ್ಬನೇ ನೇ ಒಂದು ಬಂದು ಚಿಂತ ನೋಡ್ತಾರೆ. ಈಗ ಅಮ್ಮ ಈಗ ಇಟ್ಟಿಕ್ಕಿದ ಅನ್ನ ಅಮ್ಮ ನೋಡಿದ್ದಾರೆ ಏನೇ ಇರೋದು ಅಂತ ಬರೀಲ್ಲ ಏನೋ ಮಾತಾಡೋದು ಬರೀಲ್ಲ ಹಟ್ಟದನ ಎಲ್ಲವ ಸೆಬ್ಬೆಲ್ಲವ ಬೈತದೆ ತಿಂದು ಹಾಕಿದ್ದೇವೆ ಇಲ್ಲಿ ಬರಲಿಲ್ಲ. ಅದೇ ನೋಡನೆ ಅದೇ ತಿಂತಾರೆ. ಈ ಅಮ್ಮನ ಗಬ ಕೋಪ ಒಟ್ಟಸ್ಪುನಗೆ ಪಕ್ಕದ ದರಾಜು ಇದೆಲ್ಲ ಆಗಿಬಿಡ ಕೋಪ ಬಂದಾರ. ಅಮ್ಮ ಗವ ನಿನಗೂ ಒಟ್ಟಸ್ತಿಟ್ಟವ ತಿನ್ನು ಅದೊಂದು ನೇಯ ತರವ್ಯ ಇದು ಪಕ್ಕದ ಅಮ್ಮಗ ಕಣ್ಣೀರು ಬರ್ತೀರ ಮನೆಗೆ ಹೋಗಿ ಹಣ್ಣೆಲ್ಲ ಎತ್ತಿನ ಮಂದು ಕೊಟ್ಟು ಅಮ್ಮನ ತಿಂಚಿ ಎಲ್ಲಿಗೆ ಹೊರಮ್ಮ ಅಂದವನೇ ಕಲ್ಯಾಣ ಪಟ್ಟಿನಂದವನೇ ಇಲ್ಲಿದಾತ ಒಬ್ಬದು ಅಂತ ದಾರಿ ತೋರಿಸಿಯ. ಈಗ ಅದೇ ಥರ ಪಯಣ ತೊಡಗಿರ. ಈಗ ಇಲ್ಲಿಯ ಬಸವಣ್ಣವರು ಗಂಗಮ್ಮ ನೀಲಮ್ಮ ಇಲ್ಲಿ ಬಸವಣ್ಣವರು ಹತ್ತಾರ ಮನೆಗಳು ಹೆಣ್ಣು ಅಕ್ಕಮಹಾದೇವಿಯವರು ಬಂದುಂತಾರೆ, ಮಹಾದೇವಿ ಬಂದುಂತವೆ, ಹೆಣ್ಣು ಬಂದುಂತವೆ. ಅಕ್ಕಮಹಾದೇವಿ ಹೆಸರು ಬಂದರೆ ಅನ್ಕೊಳ್ಳಿ ಅದು ಬಸವಣ್ಣ ಮಹಾಮನೆಗಳು ಒಂದು ಬೀಜನಾಗ ಕುನ್ನ ಒಂದು ಅರಣ್ಮನೆ ಮಾಡ್ತಾರೆ. ದೊಡ್ಡ ಮಹಾಮನೆಗಳು ಈಗ ದೊಡ್ಡ ಮನೆಯದೇ ಏನು ನೋಡಲಿ ನನ್ನ ಮನೆ ಅದ ಬಂದ ಆ ಕಾಲದ ಮಹಾಮನೆ ಎಂದು ಸಾವಿರಾಂತರ ಭಕ್ತರಿಗೆ ಎಂದು ದಾಸೋಹದಲ್ಲೇ ಎಂದೂ ಹಿಟ್ಟಿಕ್ಕಿ ತಿಂತಾರೆ. ನನಗೆ ಹೆತ್ತ ಮನೆಗೆ ಹೋಗಲಿ ಹಿಟ್ಟಿಕ್ಕಿ ಅರ್ಥ ಬಂದಮ್ಮ ಅನ್ನುವ ಕೊಡು ಬೆರೆತು ಬಂದಮ್ಮ ಬೆಕ್ಕೆ ಕೊಡೋನಿಗೆ ಎಂದು ಬಸವಣ್ಣನ ಅದನೋಗಿ ನೀಲಮ್ಮ ಗಂಗಮ್ಮ ಎಂದು ಅದನೋಗಿ ಏತ ಎಂದು ಸೇವೆ ಮಾಡೋದನೋಗಿ ಏತ. ಇದನ್ನ ಬಸವಣ್ಣವರ ಅರ್ಥವನ್ನು ನೀಲಮ್ಮ ಬೆಕ್ಕಿ ಎತ್ತೀಯ ಬಸವಣ್ಣ ಏನಾಗ ಎತ್ತಾರೆ ಅಂತ ಬಸವಣ್ಣ ತರ್ತಾರೆ. ಅಲ್ಲಿ ನೀಲಮ್ಮ ಅರ್ಧಲೆ ಒಂದು ಭಕ್ತಿ ನಿಂದ್ರೆ ಒಂದು ನಿಂತೆ ಒಂದು ಅರ್ಥ ಬಸವಣ್ಣ ನೀಲಮ್ಮ ಅತ್ತೀಯ, ನೀಲಮ್ಮನ ನೋಡಿ ಗಂಗಮ್ಮ ಅತ್ತೀಯ.
ಏಕತ್ತಾರಿ ಏಕತ್ತಾರಿ. ಯಾಕಂದ್ರೆ ಶಿವಭಾವನಾಗಿದ್ದು ತನ್ನ ಮೈ ಮರದ ನಿನ್ನೆನೋಗೆ ವಚನ ಬರವನೆ ತನ್ನ ಕೂಡಿದ್ದು ಎಲ್ಲ ಮಾಡುದು, ದಾಸೋಹ ಮಾಡುದು, ಎಲ್ಲ ಸೇವೆ ಮಾಡೋದು ಎರಡು ಅದನ್ನೇ ಮಹಾದೇವಿಯವರು. ಈಗ ಬಸವಣ್ಣವರು ತಗೊಂಡ ದೃಷ್ಟಿ ಮಹಾದೇವಿಯನ್ನು ತೇಳಿ ಬಂದುತ್ತವೆ. ಇದ್ದೆಲ್ಲ ಸೋದನೆಲ್ಲ ಅನುಭವಿಸಿ ಬಂದುತ್ತವೆ. ಇನ್ನು ದೋಸಿ ಜನನೋಗೆ ಏನ ಅನುಭವ ಮಂಡ್ಯ ಬಂದು ಸೇದುಟ್ಟಿಯ ನಿಂಗದಾಗಿ ಹಂಚುದು ಹೆಣ್ಣು ಮಾಕ ನೋಡಿವಿ. ಏನು ಹೆಣ್ಣು ತಲೆಗ ಹೆಣ್ಣು ಮಾಕ ನೋಡಿ. ಇನ್ನೂ ಇವುದಲ್ಲೇ ನೀಲಾಂಬಿಕಾ, ನೀಲಮ್ಮ, ಗಂಗಮ್ಮ ಅವಕ್ಕೆಲ್ಲ ಅಕ್ಕಮಹಾದೇವಿ ಬೇಡ 2 ವಯಸ್ಸು ದೊಡ್ಡವಕ್ಕ, 2 ವಯಸ್ಸು ದೊಡ್ಡವಕ್ಕ. ದೊಡ್ಡವಕ್ಕ ವಯಸ್ಸು ವ್ಯತ್ಯಾಸನೇ ಇಲ್ಲ, 2 ವಯಸ್ಸು ದೊಡ್ಡವಕ್ಕ. ಆಳಿತಲಿಯೋ ಐದು ಕಟ್ಟ ಇತನಿಗೆ ಬಸವಣ್ಣನ 2 ಬರ್ತೀನಿ. ಅದು ಒಂದು ತನಿಖೆ. ನೀ ಗಂಗಮ್ಮನ ಮದುವೆ ಮಾಡಿದ್ರು ನೀವು, ದಾರ ಗಂಗಮ್ಮನ ಮದುವೆ ಮಾಡಿರೋ ಗಂಗಮ್ಮನ ಮದುವೆ ಮಾಡೋ ಕೊಡವೆ ನಾ ಇದರಿಂದ ನೀಲಮ್ಮ ಬರ್ತೀಯ. ಅದು ನೀ ಗಂಗಮ್ಮನ ನೀಲಮ್ಮನ ಕರೆ ಬೇರೆ. ಅವಕ್ಕ 2 ಕುನ್ನದೊಂದಿವೇ ದೊಡ್ಡಿದ್ರು, ಅವಕ್ಕೂ ಮದುವೆ ಮಾಡಕೊಳ್ಳಂಗಿದ್ರು. ಆಮೇಲೆ ಎಂದು ಬಸವಣ್ಣನು ಮದುವೆ ಮಾಡಕೊಳ್ಳಂಗಿದ್ರು. ಅಲ್ಲಿ ಎಂದು ಈಶಾ ತನ್ನ ಗುರು ಏಕವನಿಯೋ ಗುರುನ ವಾರ್ತೆಗೆ ಕಟ್ಟುಪಟ್ಟು ಬಸವಣ್ಣವರು ಮದುವೆ ಮಾಡಿದ್ರು. ಬಸವಣ್ಣವರು ಮದುವೆ ಮಾಡಿ ಏನಂದ್ರೆ ತನಗೆ ಎರಡಾವೂ ಹಿಂಗ ಮದುವೆ ಮಾಡಲಿ ಗುರು ಏಕಂದ್ರೆ ನನ್ನ 4-5 ಕೂಡ ಮದುವೆ ಮಾಡಿ ಬಸವಣ್ಣವರು ಆಗಲೇ ಇದ್ದಾರೆ. ಗುರು ಇದ್ರದಲ್ಲೇ ಎಲ್ಲ ಕಾರಣ ಬಸವಣ್ಣವರು ಮದುವೆ ಬಸವಣ್ಣವರು ಅದನ್ನ ಅಮ್ಮನೊಕ್ಕದೈತೆ ಹುಟ್ಟಿದ್ದಾರೆ ಮದುವೆ ಮಾಡಿದ್ರು. ಆಮೇಲೆ ಇತ್ತವನಿಗೆ ಅವರ ಭಕ್ತಿ ಹೊಟ್ಟಿತು. ಇತ್ತ ತನಗೈ ಕಾತುಂದರೆ. ಈಗ ಅಮ್ಮ ಅಪ್ಪರ ಪ್ರಯಾಣ ಇದ್ದಾಳು, ಇಲ್ಲಿಗ ಬಂದಾರ. ಇಲ್ಲಿ ಪಪ್ಪನೇ ಅನುಭವ ಮಂಡಪ ಬಪ್ಪದು ಮುಂದಾಡು ತನ್ನ ವಯನ ಮಾಡ್ಯಾರ. ಇಲ್ಲಿಗೆ ಬರ್ತೀಯಾರ, ತನ್ನ ಮಹಾಮನೆಗೆ ಬರ್ತೀಯಾರ. ಬಸವಣ್ಣವರು ನೋಡಿದ್ರು ನೀವು ಅಕ್ಕಮಹಾದೇವಿ. ಇದು ಬಸವಣ್ಣವರು ಒಂದು ಹೇಗ ಕುಡಿತೇವಿಲ್ಲ. ತನ್ನ ರಾಜ ಊಟ ಅದೆಲ್ಲ ನೋಡಿದವು ನೀವು. ತರ ಇದ್ದು ರಾಜ ಊಟ ಅಂತ ಮಂದಿರಿ ಆ ರಾಜ ಊಟನೋಗಿ ಅಲ್ಲಿ ಇಬ್ಬನೇ ಅಲ್ಲಿ ನೋಡಿದೆವು ನೀವು. ದಾರಿಗೂ ತಲವಣಂಗಾದ ಅಕ್ಕ ಮಹಾದೇವಿ. ಶಿವಶರಣರ ನೋಡಿಲೆ ಕೈ ಮುಗುವ ಅಕ್ಕ ಮಹಾದೇವಿ. ಎಲ್ಲ ಜೀವರಾಶಿ ನೋಡ್ಲೆ ಕೈ ಮುಡುವ ಮಹಾದೇವಿಯವರು. ಬಸವಣ್ಣ ನೋಡಿದ್ರು ನೀವು. ಆ ಗುರುವನೆ ಈಗ ಮೊದಲೆಲ್ಲ ಗುರುವ ನೋಡ್ಯಾರ. ಇನ್ನೆಲ್ಲ ಗುರುಪತಿ ಕೇಳಿಬಿಡ್ತಾರೆ. ಗುರುವೇ ಮನಸ್ಸಿಟ್ಟಿಟ್ರು ಕೈ ಮುಗಿದು ಮುಟ್ಟಿ ಕಾಲಕ್ಕೆ ಏನಪ್ಪ ಬಸವಣ್ಣ ಅದ. ಈಗ ಬಸವಣ್ಣವ್ರಿಗೆ ಆಸಮದ ಅಲ್ಲೇ ಇತ್ತ ಒಂದು ಕೋಲನೋಗೆ ಬಸವಣ್ಣಗೆ ಏನಂದರೆ ನಾವು ಹೋಗಿ ಹೆಣ್ಣ ಎತ್ತರ ಮುಟ್ಟಬೇಕಂದ್ರೆ ನೀಲಮ್ಮರು ಗಂಗಮ್ಮರು ಕೇಸಿಯಾರ ಕುಟ್ನೊಯ್ಯಿ ಒಗಸ್ ಕುಟ್ನೊಯ್ಯಿ ದಾರು ತೋರ್ಸ ನಿರ್ವಸ್ತ್ರ ವಸ್ತ್ರ ಇಲ್ಲ ಗಲಿಯು ಎಲ್ಲ ಕಾಲ ತಮ್ಮ ಬಂದಿದೆ ಒಯ್ ಕುಟ್ನೊಯ್ಯಿ ತನಗೆ ಏನು ನೋಡಿ பண்ணிட்டு. ಇನ್ನು ವಿಶೇಷ ಏನಂದರೆ ಬಸವಣ್ಣ ಏನು ಮಾತುಗ ನೀಲಮ್ಮನು ಗಂಗಮ್ಮನು ತನ್ನ ಕಾಲ ಮಿಕ್ಕಿ ಬಿಟ್ಟಾರ. ಅಕ್ಕಮಹಾದೇವಿಯ ಕಾಲ ಮಿಕ್ಕಿ ಬಿಟ್ಟಾರ. ಅದು ದಾಸೋಹ ಅಂದರೆ ಸೇವೆ ಎಂಬುದು ಅದುತ್ತ. ಇಂದು ನಂಗೆ ದರಾವಲು ಬಂದರೆ ಮನೆಗೆ ಕಾಫಿ ಕುಡಿ, ನನಗೆ ಸ್ವಲ್ಪ ನನಗೆ ಅರ್ಧ ಕಾಲೇ ಕುಳಿವಿ ಇರಿವಿ ಕುಡಿದು ಹೋಗಿ ಅಂತಂದು ಇದ್ದೆಲ್ಲ ಕಾವಣ್ಣ. ಆದರೆ ದಾರ ಈಗ ದಾರ ಇರಲಿಲ್ಲ. ಏನ ಗುರು ಎಟ್ಟು ನನ್ನ ಗಂಡ ನನ್ನ ಗುರು ನನ್ನ ಪತಿ ಅತ್ತಮ್ಮನೆ ಅತ್ತ ಒಂದು ನಿಷ್ಠೆನೊಗೆ 2 ಕಾಲ ಮಿಕ್ಕಿ ಬಿಟ್ಟಾರ. ಪಾದ ಪೂಜೆ ಮಾಡ್ಯಾರ. ಕಾಲುಗೆ ಎಲ್ಲ ಆ ವಿಧವಾಗಿ ಮದ್ದು ಕೊಟ್ಟಾರ. 2-3 ಜನ ಅಮ್ಮ ಒಳ್ಳೆ ವೈವಿಧ್ಯ. 2 ಊರಿಗೂ ಕೆಟ್ಟು ನೀಲಮ್ಮನು ಗಂಗಮ್ಮನು ಅದು ಕುರಿಪ ನೀಲಮ್ಮ ಅತ್ತ ಗಿಮಿಚಿಯ ದರ್ವ ಮಹಾದೇವಿಯವರ. ಈಗ ಮಹಾದೇವಿ ದಾರ ಅಂದು ಎಲ್ಲ ಅರವ ಕಾಲಘಟ್ಟ ಬಂದುಬಿಟ್ಟ. ಮಹಾದೇವಿ ಈಗ ಪ್ರಯಾಣ ಮಾಡಿ ಬಂದರು ಇಲ್ಲ ಬಂದರು ಈಗೆಲ್ಲ ಅರವ ಕಾಲಘಟ್ಟ ಬಂದುಬಿಟ್ಟ. ಇದನ್ನು ನೋಕಿ ನದಿಯ ಇನ್ನು ತನ್ನ ನೀಂಡ ಚರಿತ್ರೆಯನ್ನು ಗುರುಕುವ ಕಾಲಘಟ್ಟ ಬಂದುಬಿಟ್ಟು ಟೈಮ್ ಬಂತು. ಈಗ ಅನುಭವ ಮಂಡಪನಗೆ ವಿಚಾರ ಮಾಡ್ತಾರೆ. ಅನುಭವ ಮಂಡಪನಗೆ ಮಹಾದೇವಿ ಬಂದಾರ ಅಂತಂದ್ರೆ ಎಲ್ಲ ಆಶ್ಚರ್ಯ. ಯಾಕಂದರೆ நிறைய 1000 ಶರಣಾರ್ಥಿ ಅಂತಂದೇವು. ಶರಣರಿಗೇ ಶರಣಮೀನೇ ಅಂತಂದಿತ್ತು ಬಸವಣ್ಣವ್ರನ್ನ ತಂದೆ. ಅದಾವುದು ಎಲ್ಲಾರೇ ಎಲ್ಲ ದೇವರನ್ನ ಮಡಿವ ಶರಣಾರ್ಥಿಂದಲೇ ನಿಂಗಗೋ ಶಿವಾಗ ನಿಂಗವೇ ಶಿವನ ಉರುವತ ಅಂತಂದರೆ ನಿಂಗೆ ನಾ ವಣಗಿನೇ ಅಂತ ಬಸವಣ್ಣವರು ಆನೆಲೆ ಇದ್ರು. ಅದನ್ನಂತ ನೆರೆಯ ಆ ಜಾತಿ ಎಲ್ಲವ ತಾಂಡಿ ಎಲ್ಲ ಹೊರತು ಎಲ್ಲ ಒಂದು ತಮ್ಮ ಅನುಭವ ಮಂಡಪನ ನಿಯಮನ ಅಟ್ಟಿತು. ಅದೊಂದು ದೊಡ್ಡ ಕಥೆ. ಅನುಭವ ಮಂಡಪತಿ ತನಿಯ ಮಾತಾಡಿತು ಅತ್ತವಲ್ಲೇ ಆ ನೆರೆನೊಗೆ ಅನುಭವ ಮಂಟಪಕ್ಕೆ ಅಮ್ಮ ಬಂದಾರನೇ. ಇಲ್ಲಿ ದಾರ ಒಂದು ನೀತಿಪತಿ ಮಾಕೆ ಅಲ್ಲಮ್ಮ ಪ್ರಭು ದೇವರು ಅಲ್ಲಿ ಕುಡಿದುಂತಾರೆ ಜಡ್ಜು ಮಾಕೆ ಅಲ್ಲಿ ವಿವಾದ ಕೇಳ್ಲಿಕ್ಕೆ
சாஸ்திர தர்க்கமாக்க நீங்கள் ஆன்மீக நிலையம் இதெல்லாக நிலை பதிலேருவா ரம் பதிலேருவா ரம்கருக்கு தெளிவையருவா ಅವರ ನಿಲೆ ಎತ್ತಡದೆ ಅದಂದು ಶ್ರೀಬಮ್ಮ ಅದು ತಿಳಿವೆಯುವ ಶಾರದಮ್ಮ ನೆಲೆ ಇದ್ದೀವ ಅವರ ನಿಲೆಯ ಅವರ ಪರೀಕ್ಷೆಗೆ ಇದೆಲ್ಲ ತೇರಿ ಬಂದಾರ ತುಂಬ ಶೋಧಿಸ್ಯಾರ ಅತ್ತ ಅನುಭವ ಮಂಟಪ ಅನುಭವ ಪದಿರುವ ಮಂಟಪ ಅತ್ತ ಅನುಭವ ಮಂಟಪ ಆ ಅನುಭವ ಮಂಟಪನಾಗೆ ಇಂಥ ಒಂದು ಶಾಸ್ತ್ರ ವಿಧಾನ ಎಲ್ಲ ಬಸವಣ್ಣವರು ಕುಳಿತಿದ್ದಾರೆ, ನ್ಯಾಯಾಧೀಶರ ಅಲ್ಲಮ ಪ್ರಭುದೇವರು ಕುಳಿತಾರೆ, ಮಡಿಬೇಗ ಮಚ್ಚಯ್ಯ ಕುಳಿತಾರೆ, ಇತ್ತವಾಗ ದೊಡ್ಡ ದೊಡ್ಡ ಗಣಾಧ್ಯಕ್ಷರೆಲ್ಲ ಕುಳಿತಿದ್ದಾರೆ, ಚೆನ್ನ ಬಸವಣ್ಣ ಕುಳಿತಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ನಿಲೆ ಸಿದ್ದರಾಮಯ್ಯ ಅವರು ಕುಳಿತಿದ್ದಾರೆ. ಸಿದ್ದರಾಮಯ್ಯ ಈಗ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅದು ಸಿದ್ದರಾಮ ಅವರು ಈಗ ಅವಕರು ಮಗ ಅಂತ ಎಲ್ಲರಿಗೂ ತಿರುಗುತ್ತದೆ. ಅಥವಾ ಇದನ್ನು ಕುಳಿತಿದ್ದಾರೆ, ಇದೆಲ್ಲ ದೊಡ್ಡ ಮುಖ್ಯಸ್ಥರು ಎಲ್ಲ ಕುಳಿತಿದ್ದಾರೆ, ಶರಣರೆಲ್ಲ ಕುಳಿತಿದ್ದಾರೆ, ದೋಸಿ ಎಮ್ಮುಕರೆಲ್ಲ ಕುಳಿತಿದ್ದಾರೆ, ಅದು ಎಮ್ಮುಕರು ಶರಣರಿದ್ದಾರೆ, ಎಲ್ಲ ಲಿಂಗ ಕಟ್ಟಿದ್ದವಕ್ಕ ಬಸವಣ್ಣ ಕೈಯಾಡ ಲಿಂಗ ದೀಕ್ಷೆ ಇಷ್ಟವಕ್ಕ ಈ ಪೇರು ಪಟ್ಟವಕ್ಕ ಅಲ್ಲಿ ಕುಳಿದು ಇವನೇ ಈಗ ವಿಚಾರ ನಡೆದಾರ. ಅಲ್ಲಮ್ಮ ಪ್ರಭುದೇವರು ಕೇಳ್ತಾರೆ, ಈ ಬಸವಣ್ಣವರು ಅಲ್ಲಮ್ಮ ಪ್ರಭುದೇವರು ಅರ್ಪಿಸಿಲ್ಲ ಬಸವಣ್ಣವ್ರ ತಲ್ಲಿ ಇದು ಮಾಕೆ ಅರ್ಧಾರೆ ಪರಾಶಿವಂಶ ಅಲ್ಲ ಅಲ್ಲಮ್ಮ ತಿಬ್ಬರು ಅದೂ ಸರಿ ಸಮಮಾನ ಒಂದು ಒಂದು ದೊಡ್ಡ ಗುರು ಜ್ಞಾನ ಗುರು ಮಾಕೆ ಆತ ಆರಂಭಿಸಿ ಮನೆ ನೀ ದಾರಮ್ಮ ಏನಾಗಿ ಬಂದದೆ ನಿನ್ನ ಗಂಡ ದಾರ ಅದು ಪ್ರಭುದೇವರೇ ಏನಪ್ಪ ಬಸವಣ್ಣವರೇ ಶರಣಾರ್ಥಿ ಶರಣರೇ ಎಲ್ಲವೂ ನಾ ಕೈ ಮುಗಿದನೆ ನಿಂಗೆ ಅಡ್ಡ ಬುದ್ದನೆ ನಿಂಗೆ ಪಾದವ ಮುಟ್ಟಿ ನಾ ಸುಮ್ಮಿನ್ನೆ பேர்பட்ட அனுபவம் கொண்டதை எனக்கு வாய்ப்பு தந்துடுது. நான் மகாதேவி உடம்பு மகாதேவி என்னை பற்றி லிங்க பற்றி நான் என்னை பற்றி என்ன சின்ன மணிக்கார் ಈಗ ಅರ್ಥ ಕೇಳ್ವಿ ಅರ್ಥ ಸೋದಿಸ್ಯಾರ ಇಲ್ಲವೇ ಕೇಳಿಕೊಂಡು ಬೇರೆ ಮಾತಾಡಿದೆಯೇ ಕೌಶಿಕ ರಾಜನ ಮದುವೆ ಮಾಡಿದೆ. ಈಗ ಚೆನ್ನ ಮಲ್ಲಿಕಾರ್ಜುನ ಅಂದ್ರೆ ಶಿವನ್ನ ಮದುವೆ ಮಾಡಿದೆ ಅಂತ ಈಗಾಯ್ತಂದವನೇ ಕೌಶಿಕ ರಾಜ ಹೊಲಕಟ್ಟಾಯವ ದೇಗವ ಮದುವೆ ಮಾಡಿದ. ಅಲ್ಲಿ ಆತ್ಮ ಎಂದು ಶಿವಪೆರುಮಾನ ಚೆನ್ನ ಮಲ್ಲಿಕಾರ್ಜುನ ಮದುವೆ ಮಾಡಿದ್ರೆ ಈಗವೇ ಅಲ್ಲಮ್ಮ ಪ್ರಭುದೇವರಿಗೆ ತೂಕಿಟ್ರ. ಆಹಾ ಹೆಣ್ಣು ಹುನ್ನ ವಯಸ್ಸ ಇದ್ದವ ವಯಸ್ಸಿನಲ್ಲಿಯೋ ಏನಾರಂದ್ರೆ ಎತ್ತವ ನೆಲೆ ಇದ್ದರೆ ಆತ್ಮ ದೇಗ ಅನುಭವನಾಗ ಬಪ್ಪ ವಾರ್ತೆ ಹೋಗಸು ಆ ನಿಲೆಯ ಉಣರ್ತೀರ ಅತ್ಯಂತ ತಿಳಿವ ನಮ್ಮ ಪ್ರಭುದೇವರ ಅತ್ಯಂತಲೇ ಶಿವಪೆರುಮಾನ ಮದುವೆ ಮಾಡಿದೆ ಅಂದರೆ ಏನಗಾಯಿ ಇದು ಪಟ್ಟಿಲ್ಲಾದ ಬಂದೆ ಈ ಕೋಲಗ ಅರ್ಥ ಏನ ಎದು ಎನಗೆ ಬಾರ ಅಡಕೊಡುದು ಎಂಬುದಕ್ಕಾಗಿ ಬಟ್ಟೆಯನ್ನು ಒದರೈತಲಿಟ್ಟು ಬಂದೆ. ಪಟ್ಟೆ ಮೇಲೆ ಕೂಡ ನನಗೆ ಪಟ್ಟದಲ್ಲಿ ಅಡಕೊಡುದು ಎಂಬುದಕ್ಕಾಗಿ ಇತ್ತ ಮಕ್ಕ ನಿರ್ವಸ್ತ್ರವನ್ನು ಬಂದೆ ಅಂತಾರೆ. ಅಥವಾ ನಿರ್ವಸ್ತ್ರವ ಪಪ್ಪ ನೀ ಏಕ ಈ ಸೊಕ ಇತ್ತೀಚೆಗೆ ಮಾಡಿಬಿಟ್ಟಾರೆ ಅಮ್ಮನ ನೆಲೆಯ ಏಕ ನಿನ್ನ ಕೂಂದೆಲ್ಲ ಕೊಂಡು ಕೇಶವ ಕೊಂಡು ಮುಖ್ಯವಾದ ಉರುಪೆಲ್ಲ ಮರಚಿದ್ದೆ ನೋಡಿ ಅಂತ ಕೇಳಿ ಏಕ ಒಡಂಬ ಮಂಡೆ ಬೀತು ಮರ್ಚಿದ್ದೆ ಮುಖ್ಯವಾದದಲ್ಲವ ಇನ್ನು ಕಾಲು ತೋರ್ರ ಕೈ ತೋರ್ರ ಮುಖ್ಯವಾದ ಉರುಪಲ್ಲವ ನೀ ತಯ್ಯರ ಏಕ ಕುನ್ನ ಅಂಗನೊಗೆ ದೋಸಿ ಉರುಪ ನೀ ತೋರ್ಚಾದ ನೀ ನಿರ್ವಸ್ತ್ರ ಐದಲ ನಿನಗ ಈ ವಸ್ತ್ರವೇ ಭಾರ ಐದಲ್ಲ ನೀ ಈ ದೇಹ ಅಲ್ಲಾಂದು ಉಣರ್ತದಲ್ಲಿ ಒಡಮಲ್ಲಾಂದು ಉಣರ್ತಲ್ಲ ಸಿಗ್ಗು ಮಾನವೆಲ್ಲ ಕಡಂದು ಒಯ್ದಲ್ಲ ನೀ ಏಕೆ ಇದನ್ನ ಮಟ್ಟು ಮರ್ಚಿಂದೆ ಇದನ್ನವೋ ನೀ ಕೂದಲ ಬಿಟ್ಟು ಮರ್ಸೋದ್ರ ಸಹಿತ ಕೂದಲ ತಳ್ಳಿ ಬಿಟ್ಟು ಹೋಗ್ತಾನೆ. ಇದು ಇಲ್ಲಿಯ ಸಲಸಲಪ್ಪ ಉಂಟಾಕಿರ ಅನುಭವ ಏನಂದಿರಿ ನಮ್ಮ ಪ್ರಭುದಲ್ಲಿ ಇದ್ದಕ್ಕೆ ಎತ್ತಿಟ್ರಲ್ಲ ಒಂದು ಹೆಣ್ಣು ಎತ್ತ ಬಂದುವುದೇ ಅಪರ ವಿಶೇಷ ಏನೋ ಭಕ್ತಿ ಅಟ್ಟು ತಟ್ಟೋಡ್ರು ಇತ್ತಕ್ಕೆ ಎತ್ತಿಟ್ರು ಇತ್ತ ಪರೀಕ್ಷೆ ಮಾಡ್ಯಾರ ಬೇಕುಂಟೆ ಮಾಡಲ ಎತ್ತಲ್ಲಿದ್ದಾರೆ ಇಯರ್ಕಿಯಾವೇ ಈ ಕೂದಲು ದೊಡ್ಡಿದ್ದಾಡದೆ ಪ್ರಭುದೇವರೇ ನ್ಯಾಯಾಧೀಶರೇ ಈ ಕೂದಲ ಬಿತ್ತು ಏನ ಉರುಪ ಮರಚದು ಎಂಬುದು ಎನ್ನ ಉದ್ದೇಶ ಅಲ್ಲ. ಅಲ್ಲ ಈ ಉರುಪ ನೋಡಿ ನಿಂಗ ಮನಸ್ಸು ಸಂಕಲ ಕುಡಿದು ಎಂಬುದು ಒಂದೇ ಉದ್ದೇಶನಾಗೆ ಇದನ್ನ ಮಾಡಿಟ್ಟೆ. ಎತ್ತಿ ಅಮ್ಮ ಏನ್ ಮಾಡಿಟ್ಟ ಅಲ್ಲಿಗೆ ಎತ್ತಿ ತಂದೆ ಕೇಳಿವಿ ಆ ತಿರುಗಿ ಎಲ್ಲ ಕೊಟ್ಟು ಇದು ಎನ್ನ ದೇಹವ ನೋಡಿ ನಾ ದೇಹ ಅಲ್ಲ ನಾ ಒಡ ಆತ್ಮ ಅದೇ ಎನ್ನ ದೇಹವ ನೋಡಿ ನಿಂಗದಾರು ಸಂಕಲ ಇರಕೂಡದು ಕಷ್ಟಪಟ್ಟರು ಕೂಡದು ನಿಂಗಲಾಗ ಏದೋ ಒಂದು ಉಣರ್ವು ಕಾಮ ಉಣರ್ವು ನಿಂಗ ಬರಕ್ಕೆ ಬಂದರೂ ಕೂಡ ಎಂಬುದಕ್ಕಾಗಿ ನಾ ಈ ದೇಹವ ನಾ
இதனை கொண்டே நான் மறைச்சிட்டே இருக்கின்றேன். சிவபெருமான் பராசிவ நிராகாரதக ಉರುವವೇ ಇಲ್ಲದಗ ಆ ಉರುವವೇ ಇಲ್ಲದ ಶಿವನ ನೀ ಮದುವೆ ಮಾಡಿಟ್ಟೇ ಇದ್ದೀರ. ಇದನ್ನ ಹೆಂಗೆತ್ತ ನಂಬೋದು? நிறைய விவாதம் நடத்துற. முக்கியமான விவாதம் மட்டும் உருவமே இல்லாத சிவನ ನೀ ಎತ್ತ ಮದುವೆ ಮಾಡಿದೆ. ನೀ ಉರುವನ ಇಟ್ಟಿರ್ತಕ, ನೀ ದೇಹನೋಗಿದ್ದೆ, ಸದೆ ಪಿಂಡನೋಗಿದ್ದೆ, ನೀ ಎತ್ತ ಅಂಡವ ಆಂಡುವ ಅಂಡ ಬ್ರಹ್ಮಾಂಡನೋಗೆ ಎಲ್ಲ ಇಡೀ ನೀಕಮರ ನಿರಂಜಿದ ಆ ನಿರಾಕಾರ ರೂಪವ ಶಿವನ ನೀ ಮದುವೆ ಮಾಡಿದ್ದೆ. ಇದು ಎತ್ತ ನಂಬೋದು? ಅಮ್ಮ ಸೋಕಾನ್ ಬೆಳಗ್ಗೆ ಇದನ್ನ ಸೋಕಾನಾಗ ವಿರಾಶಿನಿ ನಡತಿ ತೋರಿಸಿದ ವಿಷಯ. ಆಮೇಲೆ ತುಪ್ಪ ಗಟ್ಟಿಯಾಗ್ಲಿಯೋ ಬಿಸಿಲ ಸೂಡ ಬಿದ್ದು ಉರುಕಿಲಿಯೋ ತುಪ್ಪ ತುಪ್ಪದ அதே மாதிரி கட்டியாடின உருவமாக கிடையாது. அதனவே உருக்கில அது இல்லாதார ಅತ್ತಮಕ್ಕೆ ನಾ ಎಂದೋ ನಿರಾಕಾರ ರೂಪವ ಈ ಆಕಾರ ಗೋಸಿದ್ದೆ. ಆ ನಿರಾಕಾರತ ಎಲ್ಲ ಆಕಾರವೂ ಆಯ್ತದೆ. ಆ ಉರುವ ಇಲ್ಲದ ಅರುವತ್ತ ಎಲ್ಲ ಉರುವನು ಅಡ್ತೇನೆ ಎಲ್ಲವೇ ಶಿವಂತಾಂಬ ಆ ಉಣರ್ವನೊಗೆ ನಾ ಇದ್ದೆ. ಆ ಉಣರ್ವನೊಗೆ ಎಂದೋ ತನ್ನ ಕೂಡ ಐಕ್ಯ ಆಯ್ತೆ ಅಂತಾರೆ. ಇದ್ದವ ಹೈಯೆಸ್ಟ್ ಜ್ಞಾನವೇದ ನೀವು ಎಲ್ಲ ಇನ್ನು ನೆರೆಯ ತಮ್ಮಕ್ಕೆ ವಿವಾದ ಎಲ್ಲ ನಡೆದಾರ. ಇದೆಲ್ಲ ನಡೆದವ ನೀವು ಇನ್ನು ಅಲ್ಲಮ್ಮ ಪ್ರಭುದೇವರು ಬಸವಣ್ಣವರು ನುಡಿಯಾರ. ಬಸವಣ್ಣವ್ರಿಗೆ ಅಂತ ಒಂದು ನೆಲೆ ಎಣ್ಣ ನುಡಿ ಐತಿದಾರ. ಗುರುದೇವರೇ ಅಪ್ಪ ಬಸವಣ್ಣ ಅದರಿಂದ ಅಕ್ಕಮಾದೇವಿ ಕೊಡ್ತಿಯಾರ. ಬಸವಣ್ಣರ್ಗ ಅಂತ ಮನೇಲೆ ನೊಗೆ ತೆಗಿಯಾರ. ಅಲ್ಲಮ್ಮ ಪ್ರಭುದೇವರು ತನಗ ನಂಗ ಅಕ್ಕ ಅಂಬ ಪಟ್ಟ ಕೊಟ್ಟು. ಯಾಕಂದರೆ ಎಂದು ಶಿವಪೆರುಮಾನಿಗೆ ಹೆಂಡ್ರಾಯ್ಟವೋ ಎಲ್ಲ ಅಕ್ಕ ಸಹೋದರಿ ಆ ನೆಲೆ ಕೊಟ್ಟು ಬಿಡ ಅಂದು ಅಂದ ಆ ಅನುಭವ ಮಂಡಪಕ್ಕೆ ಅಲ್ಲಮ್ಮ ಪ್ರಭುದೇವಿ ಎಲ್ಲವೂ ನೀ ಅಕ್ಕ ನೋಡಿ. ಬಸವಣ್ಣವ್ರಿಗೂ ಅಕ್ಕ. ಬಸವಣ್ಣವರು ತನ್ನ ಹೆಣ್ಣ ನೆಂಚಿದ್ರು. ಬಸವಣ್ಣನ ಅಪ್ಪನಾವು ಗುರುವಾವು ನೆಂಚಿದ. ಆಲೆ ಅಕ್ಕ ಅಂದುಂದ ತನಗ ಪಟ್ಟ ಅನುಭವ ಮಂಡಪನ ಕೊಟ್ಟ ಪಟ್ಟ ಶರಣರು ಮುಗಿಯುವ ಕೊಟ್ಟ ಪಟ್ಟ ಅಕ್ಕ ಮಹಾದೇವಿ ಅತ್ತಪ್ಪ ಪಟ್ಟ. ಆ ಪಟ್ಟ ಮತ್ತು ಇಂದು ಎಲ್ಲ ಓಡಿ ನನಗೆ ಅರ್ಧಂದ. ಈಗ ಎಲ್ಲ ವಿವಾದ ಮುಡಿಸಿ ದೋಸಿ ಕಾಲ ನೀಲಮನ ಕೊಡು ಗಂಗಮ್ಮನ ಕೊಡು ಬಸವನ ಕೊಡು ತಂಗಿ ತನ್ನ ಪಯಣವ ಈಗ ಆರಂಭಿಸ್ಯಾರ. ಒಂದು ಜನ ಅಲ್ಲಮ್ಮ ಪ್ರಭುದೇವರ நிறைய விவாத சம்பாதம் நடந்தே கேட்டார. அது போகட்டும். ಎಂದು ನಾ என்ன ಚೆನ್ನ ಮಲ್ಲಿಕಾರ್ಜುನನ ಅಡೆಂಜುವೆ ತಯ್ಯಾರ ಹೋಗು ಹೋಗು ಮಲೆಯ ಕಾತುಂದನ ಅದಕ್ಕೆ ಮಹಾನ್ಗಳನ್ನ ವಾಕ್ಯ ಅಂಬುದು ಇದು ಬಸವಣ್ಣವರು ಕಂಡಸ್ತಿಯಾರ. ಅಲ್ಲಮ್ಮ ಪ್ರಭುದೇವರು ನೋಡ್ಯಾರ. ಅಲ್ಲಮ್ಮ ಪ್ರಭುದೇವರು ತಾನು ಹೇಗುದು ಅಲ್ಲಿಯ ಅನುಭವ ಮಂಡಪನಿಗೆ ಜಡ್ಜುದಾರ ಅಂದರೆ ಅಲ್ಲಮ್ಮ ಪ್ರಭುದೇವರ. ಬಸವಣ್ಣವರು ದೇವರು ಅವತಾರ ಕೂಡ ತನಗೆ ಅಲ್ಲಿ ಅಲ್ಲಮ್ಮ ಪ್ರಭುದೇವರ್ತ ಅಲ್ಲಿ ನೇರ ಹೋಗು ಹೋಗು ನಿನ್ನ ಚೆನ್ನ ಮಲ್ಲಿಕಾರ್ಜುನ ಮಲೆದಾಗ ಕಾತುಂದನ. ಹೋಗು ಹೋಗು ಚೆನ್ನ ಮಲ್ಲಿಕಾರ್ಜುನ ನಿನಗ ಇದು ನೋಡಿದ್ದನ. ಹೋಗು ಹೋಗು ತನ್ನ ಕೂಡ ಐಕ್ಯ ಆಗು ಆತಂದೆ. ಈಗ ಜಾಮ ಇಟ್ಟ ಇಲ್ಲಿವೇ ನಿಬ್ಬದು ಮುಡಿಯ ಇಲ್ಲಿವೂ ಇಬ್ಬದು ಮುಡಿಯ ಅಲ್ಲೇ ನೀಲ ಮಗು ಗಂಗ ಮಗು ಈ ಹೆಣ್ಣ ಮುಟ್ಟು ತೋರಿಸೋದಕ್ಕೆ ಅಪ್ಪರ ಕಷ್ಟ. ಒಂದು ಅವನೋಗೆ ಗವನೋಗೆ ಎಲ್ಲ ಒಂದು ಈಸ್ಕಾಲ ಪಡಗಿದ್ದನೋಗೆ ಇದ್ದಿದ್ದಾರ. ಅಲ್ಲೆಲ್ಲ ಅಮ್ಮ ಏಟು ತನ್ನ ಪಯಣ ಆರಂಭಿಸ್ಯಾರ. ಹೆಣ್ಣಿಗೆ 24 ವಯಸ್ಸು ಆಯ್ತ. ಈಗ அடுத்த 1 ವರ್ಷ ಪಾಯಣ 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 ಒಬ್ಬ ತಾಯಿ ಎಲ್ಲ ನಾಸ್ತ ಅನುಭವ ಮಂಟಪನಿಗೆ ಯಾವ್ದು ಸಿಕ್ಕಲ್ಲ. ಒಬ್ಬ ಗುರುನ ಒಂದು ಆಧಾರ ಸಿಕ್ಕಿತ್ತು ಮನೆಗೋ ಸಿಕ್ತಿತ್ತು. ಇನ್ನು ಮರ್ಚಿ ಅದನ್ನು ಮಾಕೆ ಕಷ್ಟ ಅನುಭವಿಸಿರ. 25வது ವಯಸ್ಸು ಪಪ್ಪನೇ ಅಕ್ಕ ಮಹಾದೇವಿಯವರು ಕದಲಿವನ ಆತಂದೇಗುವ ಶ್ರೀಶೈಲ ಆಂಧ್ರ ಈ ಕರ್ನಾಟಕ ಈಗ ಆಂಧ್ರ ಬಂದುಬಿಟ್ಟ. ಶ್ರೀಶೈಲನಿಗೆ ಅದೇ ಇದ್ದಾರೆ. ಶ್ರೀಶೈಲನಿಗೆ ಆ ಗುಡಿ ಹೆಸರು ಕೂಡ ಮಲ್ಲಿಕಾರ್ಜುನ ಅಂತ. ಮಲ್ಲಿಕಾರ್ಜುನೇಶ್ವರರ್ ಆ ಗುಡಿಗ ಶ್ರೀಶೈಲ ಸ್ಥಳಗ ಬಂದು ತವ ಇದೆಯಾ ಕೊಗೆಗೋಸ ಧ್ಯಾನನೋಗೆ ಇದೆಯಾ ಅಟಂಜುದು ಒಂದು ಏಕತ್ತವ್ರೆ ಒಂದು ಜನ ಆ ಸಮಾಧಿಯಿಂದ ಹೊರಸ್ ಬಂದಿಯ ಪಪ್ಪನೇ ತನಗುಡುವ ಹೋಗ್ತವ್ರು. ಈ ನಿಲತ ಕಡೆಸಿ ಬರೆದ ವಚನ 430 ವಚನ ಅಟ್ಲಿಯೂ ಎಲ್ಲವ ಆ ಕಾಲನಾಗೆ ಎಲ್ಲ ಈ ಅನುಭವ ಮಂಡನಾಗ ಅವೆಲ್ಲವ ಸ್ಕ್ರಿಪ್ಟ್ ಮಾಡಿಬಿಟ್ಟಾರೆ. ಅದೆಲ್ಲ ಅಟ್ಲು ಕೂಡ 400 ಕಡೆಸಿ ವಚನ. ಇದು ಬಸವಣ್ಣವರು ಪಿರ್ಕಾಲನಿಗೆ ಅಕ್ಕ ಮಹಾದೇವಿ ಈ ವಚನವೇ ಇದೇವೆ ನೋಡಿ. ಅಕ್ಕ ಮಹಾದೇವಿ ದಾರಿಲ್ಲ ಬರೋದಿಲ್ಲ ಬಿಪ್ಪುದಕ್ಕೆ ಈತ ಮಕ್ಕ ರೆಕಾರ್ಡ್ರಲ್ಲಿ ಇಲ್ಲ ರೆಕಾರ್ಡ್ ಮಾಡೋದಕ್ಕೆ
ಅಲ್ಲ ಇತ್ತ ಮೇಲೆ ನೋಡ್ತಾ ಅಕ್ಕಮಾದೇವಿ ಐಕ್ಯ ಇಟ್ಟು ಅಂಬುದನ್ನ ಬಸವಣ್ಣವರು ಇಲ್ಲಿದೆ ಈಗ ಎಲ್ಲ ಕಲ್ಯಾಣ ಪಟ್ಟಿನ ಇದ್ದಾರೆ. ಕಲ್ಯಾಣ ಅಂಬುದು ಎಡೆ ಹೆಸರು ಇಲ್ಲಿದ್ದಾರೆ, ಅಲ್ಲಿ ಆಯಿತು ಇಲ್ಲ. ಆಗ 25 ವಯಸ್ಸಿನಾಗೆ ಅಮ್ಮ ಏನು ಮಾಡಿ ಅಂದರೆ ಆ ಯೋಗ ನಿದ್ರೆ ಅಂತ ಇತ್ತು, ಸಮಾಧಿ ಇತ್ತು. ಈಗ ನೀನು ನೋಡಿ ಆ ನೋಡನೆ ಆ ಕಾಚಿ ತನಗ ಎಲ್ಲವೇ ಒಂದು, ಎಲ್ಲವೇ ಎಲ್ಲವೇ ಅನುಭವಿಸೋದು, ಎಲ್ಲವೇ ಚನ್ನಮಲ್ಲಿಕಾರ್ಜುನ, ಎಲ್ಲವೇ ಪರಮೇಶ್ವರ ತಾನು ಆಗುತ್ತಾ ಈ ಒಂದು ನಿಲಯ. ಹೇಗೆ ಮರ ಎಲ್ಲ ಎನಗ ಕಲ್ಪ ವೃಕ್ಷ ಆಯ್ತು, ಕಾಡು ಕೋಸಿದ್ರೆ ಅಲ್ಲಿ ಕದಲಿ ವನ ಶ್ರೀಶೈಲ ಮಲೆ ಎಲ್ಲ ಮರ ಎಲ್ಲ ಕಲ್ಪ ವೃಕ್ಷ ಆಯ್ತು, ಕಲ್ಲೆಲ್ಲ ಎನಗ ವೈರ ಆಯ್ತು, ಚಿಂತಾಮಣಿ ವೈರ ಆಯ್ತು, ಎಡೆಯೆಲ್ಲ ಮಣ್ಣೆಲ್ಲ ಮೆಟ್ಟಿದ ಕುಳಿತವರೆಲ್ಲ ಎನಗ ತೀರ್ಥ ಕ್ಷೇತ್ರವಾಯ್ತು. ಎನ್ನ ಮೂಚು ದೈವ ಸುಗಂಧವಾಯ್ತು. ಇದು ಹೈಯೆಸ್ಟ್. ಅದೇ ನಾ ಇನ್ನು ಹೂ ಹಾಕುದಿಲ್ಲ, ನಾ ಇನ್ನು ಪೂಜೆಯೂ ಮಾಡಾರೆ, ಮುಂದೆ ಮಾಡಾರೆ. ಹೂ ಹಾಕಿ ಊದಬತ್ತಿ ಕಚ್ಚಿ ಅದೆಲ್ಲ ಏನಾಗ ಮಾಡೋದು. ಎಲ್ಲ ಮೂಚೆ ನಿನ್ನ ಕಬ್ಬರು ನಾ ಎತ್ತು ಮೂಚೆ ನನ್ನ ಕಬ್ಬರು ಆ ನೆಲೆನಾಗೆ ಎನ್ನ ಶ್ವಾಸ ಎನ್ನ ಮೂಚೆ ಸುಗಂಧವಾತು. ಒಂದೊಂದು ಹೂನುಗಿಯು ಹಡುವ ಹೂವು, ಅದು ಈ ಕಲರ್ ಹೂವು ಆ ಕಲರ್ ಹೂವು ಅದಂದ್ರೆ ಇಲ್ಲ. ಎಲ್ಲ ಕೋಸು ಆ ಕುನ್ನಿ ಎತ್ತ ಜೇನ ತೇಡ್ರವು ಎಲ್ಲ ನಗಿಯೋ ನಾ ಕುನ್ನಿಯಾಗಿ ಆ ಮಲ್ಲಿಕಾರ್ಜುನ ಆ ಶಿವ ಅಮೃತವ ನಾ ತೇಡಿಂದೆ, ಎಲ್ಲವನ್ನ ಪರಿಗಿನೇ ಇದ್ದೆ. ಎಲ್ಲವೇ ತನಗ ಆಗ್ತವನ್ನೆಲ್ಲ ಬಂದುಬಿಟ್ಟ, ಎಲ್ಲವೇ ಉಂದುತ್ತ ಎಲ್ಲವೇ ಈಶ್ವರ. ನಾ ಕುಳಿದನಿಗುವುದು ಈಶ್ವರ ಅಂತ, ನನ್ನ ಕುಳಿದನಿಗುವುದು ಈಶ್ವರ ಎಲ್ಲವೇ ಎಲ್ಲ ಅಡಿಯೋ ಸರ್ವವ್ಯಾಪಿಯ ನೀಕಮರ ನಿರಿಂದ ಬೇರಟ್ಟಲ್ಲ ಅದನ್ನೇ ವರ್ಣಿಸ್ಯಾರ. ಅತ್ತೆ ಎಲ್ಲ ಮರ ಚೆಡಿ ಒಂದೊಂದು ಹಳ್ಳವೂ ಅಮೃತ ಆತು ಅಂದಾರ. ನೀರು ಓಡಾಡ ನೋಡಿ ಕುಡಕ್ ನೀರು ಎಲ್ಲ ಅಮೃತ ಸಾಗರ ಆತು ಅಂದಾರ. ಇದ್ದ ವರ್ಣಿಸಿದ ನೆರೆ ಪಪ್ಪನೆ ಇದೇನಾಗಲಿ ಜಂಗಮ ನೋಡಿ. ಸೋಮಕ ಭಗವಾನ್ ಬಸವನವರು ವಿಶ್ವಗುರು ಬಸವನವರು ಹೇಳ್ಯಾರ, ಅಂಗ ಲಿಂಗ ಜಂಗ ಸಂಘ ಅಂತ ಕೂಡಲ ಸಂಗಮ ದೇವ. ಅಂಗ ಅಂದರೆ ಒಡಂಬು. ಈ ಅಂಗದ ಅರ್ಥದು ನಂಗೆ ಲಿಂಗ ಅಂದ್ರೆ ಅಂಡ ಬ್ರಹ್ಮಾಂಡನ ಮಡಿವ ಶಿವಪೆರು. ಜಂಗ ಮನೆ ಇಯರ್ಕೆ ಪ್ರಕೃತಿ. ಇದೆಲ್ಲ ಒಂದು ಐಕ್ಯಪನೆ ಸಂಘ ಕೂಡಲ ಸಂಗಮ ದೇವ. ಈಶ್ವರನ ಪರಮೇಶ್ವರನ ಹತ್ತರ ನೆಲೆನೊಳಗೆ ಈ ಅಂಗ ಜಂಗಮ ನೋಡಿ. ಈ ಅಂಗ ಎಂದೋ ದೇವರು ಕೂಡ ಅಂಗ ಇಟ್ಟ. ಲಿಂಗ ನಿಷ್ಠೆಯ ಇದ್ದು ಕೈಗೆ ಇಷ್ಟಲಿಂಗ ಕೊಟ್ಟು ಇತ್ತ ನೋಡಿ ಆ ಭಾವಲಿಂಗ ಪ್ರಾಣಲಿಂಗ ಮುಗಿಯೋ ಆತ್ಮಲಿಂಗ ಉಣರ್ವು ಅರ್ದುಟ್ಟ. ಈಗ ಜಂಗ ಕೂಡ ಉಂಟಾಗ್ಬೋದು, ಏರ್ಕೆ ಕೂಡ ಉಂಟಾಗ್ಬೋದು. ಏರ್ಕೆ ಮನೆ ಅದು ಪರಮೇಶ್ವರದ ಪರಾಶಕ್ತಿ, ಪರಮೇಶ್ವರದ ಪರಾಶಿವ ಪರಾಶಕ್ತಿತ ಎಲ್ಲರೂ. ಈಗ ಜಂಗಮ ತಾಯಿ ಅಂತರ ಏರ್ಕೆಯನ್ನೇ ಈ ಪರಾಶಕ್ತಿ ತಾನೇತ ಪರಾಶಕ್ತಿ ಬರುವ ಅದೇ ಶಿವ ಒಳಗೆ ಬಂದು ಆ ಅಮ್ಮನ ಅದೇ ಐಕ್ಯ ಮಾಡಿ ಏನಾದ್ರೆ ಅಮ್ಮನ ಗೋಸಡುವ ಆತ್ಮ ಅದೇ ಪರಾಶಿವ ಚನ್ನಮಲ್ಲಿಕಾರ್ಜುನ ಕೂಡ ಐಕ್ಯಾರ. ಶ್ರೀಶೈಲ ಮಲೆ ಹೋದಾಗ ಮಲ್ಲಿಕಾರ್ಜುನ ಕೂಡ ತಾ ಎಂದೂ ಹೆಂಗಿದ ತನ್ನ ಮಲ್ಲಿಕಾರ್ಜುನ ಕೂಡ ತಾ ಐಕ್ಯ ಆದಾಗ ಅದುಗಾಗಿ ತಾ ಮುಂದಾಡು ಈದ ಒಂದು ವಚನ 3 ಎಳುತ್ತಾ ಏದನ್ನ ಪೋಸ್ಟ್ಪೋನ್ ಮಾಡಕೊಡೋದು, ತಳ್ಳಿ ಹಾಕಕೊಡೋದು ಅನ್ನೋದಕ್ಕೆ ಅದನ್ನು ತಾದಯ್ಯ ಮೊದಲೇ ಅದನ್ನು ಆರಂಭಿಸಿ. ನಮಗೆ ನಾಳೆ ಬರುವುದು ಹಿಂದೆ ಬರಲಿ, ನಮಗೆ ಹಿಂದೆ ಬರುವುದು ಈಗಲೇ ಬರಲಿ, ಹಾಗೆ ಈಗ ಎನ್ನಾದಿರೋ ಚನ್ನಮಲ್ಲಿಕಾರ್ಜುನ ಮರೆಯವರಿತ. ಅದಕ್ಕೆ ಅರ್ಥ ಏನಂದ್ರೆ ಡೋಂಟ್ ಪೋಸ್ಟ್ಪೋನ್ ದ ಗ್ರೇಸ್. ಅಡಿಕಡಿ ಐತದೆ ಜೀವ ಪ್ರಯತ್ನ ದೈವ ಪ್ರಸನ್ನ, ದೈವ ಅನುಗ್ರಹ. ನಂಗೆಲ್ಲ ಗ್ರೇಸ ಪೋಸ್ಟ್ಪೋನ್ ಮಾಡಿದ. ಗ್ರೇಸ್ ಅನ್ನೋದು ಹೋಗಸ್ತಾ ಇರೋದು ಎಲ್ಲ ಇಡೀ ಹೊಡೆದ ನಂಗೆ ದೋಸೆ ಆಗಿದೆ. ಅನುಗ್ರಹ ಸಿಕ್ಕಿಲ್ಲ ನಂಗೆ ಮೋಕ್ಷ ಬಿಡಾಕು, ಜೀವ ಮುಕ್ತ ನೆಲೆ ಬಿಡಾಕು, ಆ ತನ್ಮೆ ನಾವು ಇದು ಬಿಡಾಕು. ಅಥವಾ ತಾ ಹೇಗಿದೆ ವಿಷಯ ಅಂತ ಎಂದು ಈ 3 ವರಿಯ ವಚನ 430 ವಚನ ಒಂದು ಗಡಿಗೆ ಬರ್ತದೆಯೋ ನನಗೆ ನಾಯಿಗ ಸಿಕ್ಕೋದು ಹಿಂದೆ ಸಿಕ್ಕಿರಿ, ಹಿಂದೆ ಸಿಕ್ಕೋದು ಈಗವೇ ಸಿಕ್ಕಿಲಿ, ಈಗವೇ ಸಿಕ್ಕಿಲಿ, ಈಗವೇ ಸಿಕ್ಕಿಲಿ. ಹಾಗೆ ಎಷ್ಟು ಹೆಂಗಿದ್ರು ಈಗವೇ ಸಿಕ್ಕಿಲಿ ಅಂತ ಇದ್ದಾರೆ. ಸರಿ ನಂಗೆ ಇದ್ದಾರೆ ಅದೊಂದು 60 ವಯಸ್ಸಿಗೆ ಭಕ್ತಿ ಮಾಡುವ.
ಸ್ವಾಮಿ ಎಲ್ಲಿ ಬದಾರಿದ್ದೀವಿ ಎತ್ತನಿದ್ದಾರೆ ಸ್ವಾಮಿಗೆ ಬೇರೆ ಪೊಳಕಲ್ಲಿ ನೋಡುವ ನಿಂತಿದ್ದಾರೆ ಬೇರೆ ಏನು ಮಾಡುವ ಸ್ವಲ್ಪ ಅನುಭವಿಸಿಟ್ಟು ಆಮೇಲೆ ಏನು ಮಾಡುವ ಹೊಲಗೆಲ್ಲವ ನೋಡಿಟ್ಟು ಮಾಡುವ ಮಕ್ಕಳೆಲ್ಲವ ನಂಗೆ ಸ್ವಂತ ಬಂದ ಫ್ಯಾಮಿಲಿ ಎಲ್ಲ ಸೆಟ್ಲ್ ಮಾಡಿಟ್ಟು ಭಕ್ತಿ ಮಾಡುವ ಆಮೇಲೆ ನನಗೆಲ್ಲ ಸೇತಿ ಬಿತ್ತಿಟ್ಟು ಎಂದಡು ಒಂದೊಂದು ಹಳ್ಳಿ ಕೊಡೋದೆಲ್ಲ ಕಿಳ್ಳಿ ಕೊಟ್ಟು ದಾನ ಧರ್ಮ ಮಾಡುವ ಎಲ್ಲವೂ ನಂಗೆ ಪೋಸ್ಟ್ಪೋನ್ ಮಾಡಿಂದ உண்மையான அறிவில் நாங்கள் புரிஞ்சுல நாங்கள் தெய்வ அனுகிரகம் போஸ்ட்போன் பண்ணியிருந்த தேவர் சார் ஈஸ்வா தெய்வ ಅನುಗ್ರಹ ಇತ್ತಮಾಕ ವಿಷಯವೇ ಉலக ரீதியான காரணம் இத்த கடமை அடைந்தே இத்தல பொறுப்படைந்தே உண்மையான அருள்க நாங்கள் தகுதியாகாத இந்த அம்மா வந்து தெரிவை அதே நினைத்து ஏக்கா சின்னமல்லி காசு நான் சின்னமல்லி எனக்கு ಈಗಲೇ ಬೇಕು ನನಗೆ ನಾಯಿ ನೋಡುವುದು ಹಿಂದೆ ನೋಡುವುದು ಈಗಿದೆ ಇದೋಡ ಮನ ಚರಿತ್ರ ಸಚ್ಚರಿತ್ರ ಶ್ರೀಚರಿತ್ರ ನೋಡಿದ್ರೆ ಅಕ್ಕ ಮಹಾದೇವಿ ಉಣ್ಮೆಯೆಲ್ಲ ಅಕ್ಕವ ಇದ್ದ ಇಂದು ತನ್ನ ಹೆಸರಿನೊಗೆ நிறைய ಆಶ್ರಮ ಮಾಡಿದೆ ತನ್ನ ಹೆಸರಿನೊಗೆ ಕರ್ನಾಟಕ ಜಿಲ್ಲಾನೊಗೆ ಲಿಂಗಾಯತ್ ಹಾಗೆ ಇದು ಪೊಗಲ್ಪೆಟ್ಟ ಒಳಗ ಮಕ್ಕಳಿಗೆ ಒಂದು ವಿಶ್ವಜ್ಯೋತಿಯ ಜ್ಯೋತರ ಇದು ಜಗತ್ ರಕ್ಷಿಣಿ ಇದ್ದಾರೆ ನನಗೆ ಕೂಡ ಸಾಯಿ ನಿವಾಸಗೆ ಬಸವಪ್ರಿಯರ ಮೋದಿವ ಒಂದು 100 ಅಕ್ಕಮದೇವಿಯ ವಚನ ಬರೆದು ಅಕ್ಕಮದೇವಿயின் ಆತ್ಮಬೋಧಕಂ ಎಂಬ ತಲೆಪೊಳಗೆ ಕನ್ನಡ ಮொழிಯಿಂದ ಕಸ್ತೂರಿ ಕನ್ನಡ ಅಂತ ಸೆಂದಮೊழிಗ ಮொழி ಮಾತ್ರ ಮಾಡಿ ಅದನ್ನೆಲ್ಲ ನನಗೆ ಕೊಡ್ತಿದ್ದ ಆ ಪುಸ್ತಕ ಕೂಡ ಇಡದೆ ಇನ್ನು நிறைய ನಂಗೆ ಮಾಡೋಣ ತಿಳುವಣ ಎಂದು ಆ ವಚನ ಅಮೃತಮಕ್ಕೆ ಎಲ್ಲ ಹೇಳಿದ್ದಾರೆ ತುಂಬ ಸಂತೋಷ 18 ಜನ ಅಕ್ಕ ಮಹಾದೇವಿ ವಿಶೇಷ ಪೂರ್ಣ ಆಶೀರ್ವಾದ